ಇದು 2026-27ನೇ ಸಾಲಿನ ಕರ್ನಾಟಕ ಬಜೆಟ್ಟಿನ ಒಂದು ತ್ವರಿತ ಸಾರಾಂಶ. ಮುಖ್ಯಮಂತ್ರಿಗಳು ಮಂಡಿಸಿರುವ ಬರೋಬ್ಬರಿ 4.48 ಲಕ್ಷ ಕೋಟಿಯ ಈ ಬೃಹತ್ ಬಜೆಟ್ನಲ್ಲಿ ನಮ್ಮ ದಿನನಿತ್ಯದ ಕಲ್ಯಾಣ ಯೋಜನೆಗಳು ಮತ್ತು ಭವಿಷ್ಯದ ಮೂಲಸೌಕರ್ಯಗಳ ನಡುವೆ ಹೇಗೆ ಸಖತ್ತಡಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ನಾವಿಂದು ನೋಡೋಣ. ಮೊದಲನೇದಾಗಿ ಆರ್ಥಿಕತೆ. ಈ ಬಾರಿ 11G ಅಂತ ಕರೆಯಲ್ಪಡುವ ಹೊಸ ಆರ್ಥಿಕ ಮಾದರಿಯನ್ನು ತಂದಿದ್ದಾರೆ. ಅಂದ್ರೆ 11 ವಿಭಿನ್ನ ಅಭಿವೃದ್ಧಿ ಗುರಿಗಳು. GST ಕಲೆಕ್ಷನ್ ಕೊರತೆ ಇದ್ರೂ ಕೂಡ ನಮ್ಮ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಅಕ್ಷರಶಃ 52,000 ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟಿದ್ದಾರೆ. ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು IT. ಬೆಂಗಳೂರಿನ ಟ್ರಾಫಿಕ್ ದೊಡ್ಡ ತಲೆನೋವು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಇದನ್ನ ಕಂಟ್ರೋಲ್ ಮಾಡಲು 40,000 ಕೋಟಿ ವೆಚ್ಚದಲ್ಲಿ ಟನಲ್ ರಸ್ತೆಗಳನ್ನು ನಿರ್ಮಿಸುವ ಜೊತೆಗೆ 2ನೇ ಏರ್ಪೋರ್ಟಿನ ಅಧ್ಯಯನಕ್ಕೂ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಮಾಡೋಕೆ ಮೈಸೂರನ್ನ ರಾಜ್ಯದ 2ನೇ IT ಹಬ್ ಆಗಿ ಡೆವಲಪ್ ಮಾಡ್ತಿದ್ದಾರೆ. ಇನ್ನು ಕೊನೆಯದಾಗಿ ಕೆಲವು ಮಹತ್ವದ ಸಾಮಾಜಿಕ ಸುಧಾರಣೆಗಳು. ಕೇಳ್ದ್ರೆ ಶಾಕ್ ಆಗ್ತೀರಾ, 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡೋ ಆಶ್ಚರ್ಯ ನಿರ್ಧಾರ ತಗೊಂಡಿದ್ದಾರೆ. ಇದರ ಜೊತೆಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಯಲು ರೋಹಿತ್ ವೇಮುಲಾ ಕಾಯ್ದೆ ತರ್ತಿದ್ದು 3 ದಶಕಗಳ ನಂತರ ಮತ್ತೆ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ಶುರು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಬಜೆಟ್ ಕೇವಲ ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ನಮ್ಮ ಭವಿಷ್ಯದ ತಂತ್ರಜ್ಞಾನ ಮತ್ತು ಡೆವಲಪ್ಮೆಂಟ್ಗೆ ಭರ್ಜರಿ ವೇಗ ನೀಡುವ ಭರವಸೆ ಮೂಡಿಸಿದೆ.